ಕೆಲವೊಂದು ಸಮಸ್ಯೆಗಳು ನಮಗೆ ಬರೋ ತನಕ ಕೆಲವೊಂದು ವಿಷಯಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ ಹೋಗಲ್ಲ, ಕೆಲವೊಂದು ವಿಷಯಗಳ ಬಗ್ಗೆ ಚಿಂತೆನೂ ಮಾಡೋದಿಲ್ಲ. ರೀಸೆಂಟಿಗೆ ನಾನು ಹೊಸ ಮನೆಗೆ ಬಂದಮೇಲೆ ನನ್ನ ತಲೆ ಕೂದಲನ್ನು ಜಾಸ್ತಿ ಉದುರೋದಕ್ಕೆ ಶುರು ಆಯಿತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನಗೇನು ಕಾರಣ ಅಂತ ಗೊತ್ತಾಗಿಲ್ಲ ರೀ. ಯಾಕಂದರೆ ನನ್ನ ಡಯಟು ಸೇಮ್ ಇದೆ, ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ. ಮುಂಚೆ ಆದರೂ ನೈಟೆಲ್ಲ ಎಡಿಟ್ ಮಾಡ್ಕೊಂಡು ಕೂತ್ಕೊತಾ ಇದ್ದೆ. ಈಗ ಕರೆಕ್ಟ್ ಟೈಮಿಗೆ ಮಲಗಿ ಕರೆಕ್ಟ್ ಟೈಮ್ಗೆ ಎದೊಳ್ತಾ ಇದ್ದೀನಿ. ಮತ್ತು ಶಾಂಪೂನು ಸೇಮ್ ಯೂಸ್ ಮಾಡ್ತಾ ಇದ್ದೀನಿ. ಆದರೂ ನನ್ನ ತಲೆ ಕೂದಲು ಯಾಕೆ ಉದುರ್ತಾ ಇದೆ ಅಂತ ನಾನು ಯೋಚನೆ ಮಾಡಿದಾಗ ನನಗೆ ಗೊತ್ತಾಗಿದ್ದೇನು ಅಂದರೆ ಅದಕ್ಕೆ ಕಾರಣ ಬಂದು ಈ ಟ್ಯಾಪ್ ಅಂತ. ಈ ಟ್ಯಾಪಲ್ಲಿ ಬರುವಂಥ ಹಾರ್ಡ್ ವಾಟರ್ ರೀ. ಬೋರ್ ನೀರಲ್ಲಿ ಬಂದು ಕ್ಯಾಲ್ಸಿಯಮ್ ಮತ್ತೆ ಮೆಗ್ನೀಷಿಯಂ ಜಾಸ್ತಿ ಇರುತ್ತಂತೆ. ಈ ಮಿನರಲ್ಸ್ ನಮ್ಮ ಸ್ಕ್ಯಾಲ್ಪ್ ಮೇಲೆ ಬಿಲ್ಡ್ ಆಗಿ ನಮ್ಮ ಫಾಲಿಕಲ್ಸ್ ನ ಕ್ಲೋಸ್ ಮಾಡುತ್ತಂತೆ. ಅಂದ್ರೆ ಏರ್ ರೂಟ್ ನ ಬಂದು ಕ್ಲೋಸ್ ಮಾಡ್ತಾ ಬರುತ್ತಂತೆ. ಇದರಿಂದ ಏರ್ ಗ್ರೋತ್ ಸ್ಟಾಪ್ ಆಗುತ್ತೆ ಮತ್ತೆ ಏರ್ ಬ್ರೇಕೇಜು ಜಾಸ್ತಿ ಆಗುತ್ತಂತೆ. ಈ ಕಾರಣದಿಂದ ಏರ್ ಫಾಲ್ ಜಾಸ್ತಿ ಆಗುತ್ತೆ ಅಂತ ನನಗೆ ಈ ತಲೆ ಕೂದಲು ಉದ್ರೋದಕ್ಕೆ ಶುರು ಆದ್ಮೇಲೆ ಗೊತ್ತಾಯ್ತು. ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಮನೆಯಲ್ಲಿ ಕಿಚನ್ ಅಲ್ಲಿ ಬಂದು ಕುಡಿಯೋ ನೀರು ಬರುತ್ತೆ, ಆ ನೀರನ್ನ ತಲೆ ವಾಶ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದೇ ಪ್ರಾಬ್ಲಮ್ನ ಫೇಸ್ ಮಾಡಿದರೆ ಅದಕ್ಕೆ ಏನು ಸೊಲ್ಯೂಷನ್ನ ನೀವು ಹುಡ್ಕೊಂಡ್ರಿ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನೀವು ಕೊಡೋಂಥ ಸಜೆಷನು ನನಗೂ ಯೂಸ್ಫುಲ್ ಆಗಿರುತ್ತೆ. ನಂತರನೇ ತುಂಬ ಜನ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ, ಅವ್ರಿಗೂ ಯೂಸ್ ಆಗುತ್ತೆ. ಮತ್ತು ನನಗೂ ರೀಸೆಂಟಾಗಿ ಗೊತ್ತಾಗಿದ್ದೇನೆಂದರೆ ಧನುಷ್ ಅವರು ಈ ಒಂದು ಕಾರಣದಿಂದ ಬೆಂಗಳೂರು ಬಿಟ್ಟು ಈಗ ಉಡುಪಿಗೇನೋ ಹೋಗಿದ್ದಾರೆ ಅಂತ ಗೊತ್ತಾಯಿತು. ನೋಡಿ, ತಲೆ ಕೂದಲಿಗೋಸ್ಕರ ಊರೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ನೀವೇನಾದರೂ ಬೇರೆ ಸಜೆಷನ್ ನನಗೆ ಕೊಡೋದಾರ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗೋಣ, ಬಾಯ್.